ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ವಿವೋ ಮೊಬೈಲ್ ಬಳಸ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗಾಗಿ. ಏನಕ್ಕಪ್ಪಾ ಅಂದ್ರೆ ನಿಮಗೆ ಗೊತ್ತಿರೋ ಒಂದಿಷ್ಟು ಹಿಡನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಮತ್ತೆ ಹಿಡನ್ ಫ್ಯೂಚರ್ಸ್ ಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೇಗನೆ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲ ಟ್ರಿಕ್ ಏನಪ್ಪಾ ಅಂದ್ರೆ, ನಮ್ಮ ಒಂದು ಮೊಬೈಲ್ ನಲ್ಲಿ ಎಲ್ಲೇ ಒಂದು ಸ್ಲೈಡ್ ಮಾಡಿದ್ರು ಈ ತರ ಕೆಳಗಡೆ ಕೂಡ ಸ್ಲೈಡ್ ಮಾಡಿದ್ರು ಈ ತರ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ಒಂದು ಹೋಮ್ ಸ್ಕ್ರೀನ್ ಮೇಲೆ ಎಲ್ಲೇ ಕೂಡ ಸ್ಲೈಡ್ ಮಾಡಿದ್ರು ಈ ತರ ನೋಟಿಫಿಕೇಶನ್ ಬಾರ್ ಓಪನ್ ಆಗ್ತಿದೆ ಸ್ನೇಹಿತರೆ. ನೀವು ಕೂಡ ಈ ತರ ಒಂದು ಸೆಟ್ಟಿಂಗ್ ಅನ್ನ ಇಟ್ಕೋಬೇಕಂದ್ರೆ ಸಿಂಪ್ಲಿ ನಿಮ್ಮ ಒಂದು ಹೋಮ್ ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಹೋಮ್ ಸೆಟ್ಟಿಂಗ್ ಅಂತ ಬರ್ತಾ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವೈಪ್ ಡೌನ್ ಆನ್ ದಿ ಹೋಮ್ ಸ್ಕ್ರೀನ್ ಅಂತ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಟಿಫಿಕೇಶನ್ ಸೆಂಟರ್ ಅಂತ ಸೆಕೆಂಡ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವುದೇ ಒಂದು ಹೋಮ್ ಸ್ಕ್ರೀನ್ ಮೇಲೆ ಎಲ್ಲೇ ಒಂದು ಸ್ಲೈಡ್ ಮಾಡಿದ್ರು ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಟ್ರಿಕ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ಟಿಂಗ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಅಂಡ್ ವಾಲ್ ಪೇಪರ್ ಅಂತ ಕಾಣ್ತಾ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಲಾಕ್ ಸ್ಕ್ರೀನ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಬಂದಿದೆ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಸ್ಟೈಲ್ ಅಲ್ಲಿ ಒಂದು ಕ್ಲಾಕ್ ಸೆಟ್ಟಿಂಗ್ ಬೇಕೋ ಆ ಒಂದು ಸೆಟ್ಟಿಂಗ್ ಅನ್ನ ಇಟ್ಕೋಬಹುದು ಸ್ನೇಹಿತರೆ. ಬೇರೆ ಬೇರೆ ಫಾಂಟ್ ಸ್ಟೈಲ್ ಗಳಲ್ಲಿ ನೀವು ಒಂದು ಕ್ಲಾಕ್ ಸೆಟ್ಟಿಂಗ್ ಅನ್ನ ಇಟ್ಕೋಬಹುದು, ಬೇರೆ ಬೇರೆ ಪೊಸಿಷನ್ಸ್ ಗಳಲ್ಲಿ ನಾವು ಒಂದು ಕ್ಲಾಕ್ ಅನ್ನ ಇಟ್ಕೋಬಹುದು ಸ್ನೇಹಿತರೆ. ಮತ್ತೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಕೂಡ ನಾವು ಇಲ್ಲಿ ಕ್ಲಾಕ್ ಸೆಟ್ಟಿಂಗ್ ಅನ್ನ ಮಾಡ್ಕೋಬಹುದು. ಇದನ್ನ ಬಿಟ್ರೆ ಇಲ್ಲಿ ಮೇಲ್ಗಡೆ ಡೇಟ್ ಅಂಡ್ ವೀಕ್ ಬಂದಿದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗ್ನೇಚರ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಒಂದು ಎರೋ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ನೇಮ್ ಕೂಡ ನೀವು ಲಾಕ್ ಸ್ಕ್ರೀನ್ ಮೇಲೆ ಇಟ್ಕೋಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಈಗ ಶರಣ್ ಅಂತ ಇಲ್ಲಿ ಸರ್ಚ್ ಮಾಡಿದೀನಿ, ಇದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಲೈ ಅಂತ ಇರುತ್ತಲ್ಲ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾವ್ ಇಲ್ಲಿ ನೋಡ್ಕೋಬಹುದು ನಮ್ಮ ಒಂದು ಲಾಕ್ ಸ್ಕ್ರೀನ್ ಅಲ್ಲಿ ಬೇರೆ ಒಂದು ನೇಮ್ ಬಂದಿರುವಂತದ್ದು ಮತ್ತೆ ಬೇರೆ ಸ್ಟೈಲ್ ಅಲ್ಲಿ ನಾವೊಂದು ಕ್ಲಾಕ್ ಸೆಟ್ಟಿಂಗ್ ಅನ್ನ ನಾವ್ ಇಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಟ್ರಿಕ್ ಬಂದ್ಬಿಟ್ಟು ಸ್ನೇಹಿತರೆ, ಇಲ್ಲಿ ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಮತ್ತೆ ವಾಲ್ ಪೇಪರ್ ಅಂತ ಇರುತ್ತಲ್ಲ ಇದ್ರಲ್ಲಿ ಏನೇ ಕಲರ್ ಅಂಡ್ ಸ್ಟೈಲ್ ಅಂತ ಇರುತ್ತಲ್ಲ ಇಲ್ಲಿ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಸ್ಟಮ್ ಅಂಡ್ ಆಪ್ UI ಕಲರ್ ಅಂತ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನಕ್ಕಪ್ಪಾ ಅಂದ್ರೆ ನೀವು ಇಲ್ಲಿ ನೋಡ್ಕೋಬಹುದು ನಮ್ಗೆ ಇಲ್ಲಿ ಮೊಬೈಲ್ ಬ್ಲೂ ಕಲರ್ ಥೀಮ್ ಇರುವಂತದ್ದು ಸ್ನೇಹಿತರೆ. ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಬ್ಲೂ ಕಲರ್ ಅಲ್ಲಿ ಇದೆ, ನಿಮ್ಗೆ ಯಾವ ಒಂದು ಕಲರ್ಸ್ ಗಳಲ್ಲಿ ಬೇಕೋ ಆ ಒಂದು ಕಲರ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಕ್ಯಾಲ್ಕುಲೇಟರ್ ಆಗಿರ್ಬೋದು, ಕ್ಲಾಕ್ ಆಗಿರ್ಬೋದು, ಒಂದು ಒಟ್ಟಾರೆಯಾಗಿ ಒಂದು ಮೊಬೈಲ್ ನಲ್ಲಿ ಎಲ್ಲಾ ಒಂದು ಆಪ್ಸ್ ಗಳ ಕಲರ್ ಕೂಡ ಎಲ್ಲಾ ಒಂದು ಆಪ್ಸ್ ಮತ್ತೆ ಒಂದು ಮೊಬೈಲ್ ನಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ತಾ ಇರುವಂತದ್ದು ಸ್ನೇಹಿತರೆ. ನಮ್ಗೆ ಬ್ಲೂ, ಗ್ರೀನ್ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ ಅನ್ನ ನಾವಿಲ್ಲಿ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ತುಂಬಾ ಕಲರ್ಸ್ ಇರುವಂತದ್ದು ಮತ್ತೆ ಗ್ರೇಡಿಯಂಟ್ ಕಲರ್ಸ್ ಕೂಡ ನಾವಿಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಯಾವ ಒಂದು ಕಲರ್ಸ್ ಇಷ್ಟ ಆಗುತ್ತೆ ಆ ಒಂದು ಕಲರ್ಸ್ ಗಳನ್ನ ನಾವು ಇಲ್ಲಿ ಸೆಟ್ ಮಾಡ್ಕೋಬಹುದು. ತುಂಬಾ ಯೂನಿಕ್ ಆಗಿ ಒಂದು ಡಿಸೈನ್ ಕಾಣ್ತಾ ಇರುವಂತದ್ದು. ನೆಕ್ಸ್ಟ್ ಟ್ರಿಕ್ ಬಂದ್ಬಿಟ್ಟು ಟ್ರಿಕ್ ನಂಬರ್ 4 ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಹೋಮ್ ಸ್ಕ್ರೀನ್, ಲಾಕ್ ಸ್ಕ್ರೀನ್ ಅಂತ ಇರುತ್ತಲ್ಲ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಸ್ಮಾರ್ಟ್ ಸ್ಕ್ರೀನ್ ಆನ್ ಆರ್ ಆಫ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೈಸ್ ಟು ವೇಕ್, ಡಬಲ್ ಟ್ಯಾಪ್ ಟು ವೇಕ್, ಕೀಪ್ ಸ್ಕ್ರೀನ್ ಆನ್ ವೈಲ್ ಲುಕಿಂಗ್ ಮತ್ತೆ ಡಬಲ್ ಟ್ಯಾಪ್ ಟು ಟರ್ನ್ ಆಫ್ ಅಂತ ಇರುತ್ತಲ್ಲ ಈ ಎಲ್ಲಾ ಒಂದು ಸೆಟ್ಟಿಂಗ್ಸ್ ಗಳನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕಂತ ಹೇಳ್ತೀನಿ, ಅದಕ್ಕೂ ಮುಂಚೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೇಸ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಏನಾದ್ರೂ ಲಾಕ್ ಇಟ್ಟಿದ್ರೆ ಲಾಕ್ ಅನ್ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ಲಾಕ್ ಅನ್ನ ಓಪನ್ ಮಾಡ್ಕೊಂಡ ತಕ್ಷಣ ನಮ್ಗೆ ಈ ರೀತಿ ಸೆಟ್ಟಿಂಗ್ಸ್ ಗಳು ಬರ್ತಾ ಇರುವಂತದ್ದು. ಇಲ್ಲಿ ಸ್ಟೇ ಆನ್ ಲಾಕ್ ಸ್ಕ್ರೀನ್ ಆಫ್ಟರ್ ಅನ್ಲಾಕಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದು ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆನ್ ಇದ್ರೆ ಆಫ್ ಮಾಡ್ಕೊಳ್ಳಿ. ಏನಕ್ಕಪ್ಪಾ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಒಂದು ನೀವು ಟೇಬಲ್ ಮೇಲೆ ಇಟ್ಟಿರ್ತೀರಾ ಸ್ನೇಹಿತರೆ, ನೀವೇನಾದ್ರೂ ನಿಮ್ಮ ಒಂದು ಮೊಬೈಲ್ ಕೈಯಲ್ಲಿ ತಗೊಂಡಾಗ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ ಫೇಸ್ ಲಾಕ್ ಇಂದ ಆಟೋಮೆಟಿಕ್ ಆಗಿ ಇದು ಅನ್ಲಾಕ್ ಆಗುತ್ತೆ. ಈ ಎಲ್ಲಾ ಒಂದು ಸೆಟ್ಟಿಂಗ್ಸ್ ಗಳನ್ನ ಆನ್ ಮಾಡ್ಕೊಂಡಾಗ ಮತ್ತೆ ಎಲ್ಲೇ ಒಂದು ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗುತ್ತೆ, ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ಮೊಬೈಲ್ ಕಂಟಿನ್ಯೂಸ್ ಆಗಿ ಈ ತರ ನೋಡ್ತಿದ್ರೆ ಒಂದು ಲಾಕ್ ಆಗೋದಿಲ್ಲ ಸ್ನೇಹಿತರೆ. ಯಾರೇ ಒಂದು ನಿಮ್ಮ ಒಂದು ಮೊಬೈಲ್ ತಗೊಂಡ್ಬಿಟ್ಟು ಒಂದು ಆಪ್ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ಆಪ್ ಪಿನ್ನಿಂಗ್ ಆನ್ ಮಾಡ್ಕೊಡಿ ಸ್ನೇಹಿತರೆ. ಏನಕ್ಕಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಸೆಟ್ಟಿಂಗ್ಸ್ ಗೆ ಹೋಗ್ಬಿಟ್ಟು ಇಲ್ಲಿ ಆಪ್ ಪಿನ್ನಿಂಗ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಇಲ್ಲಿ ಸರ್ಚ್ ಸೆಟ್ಟಿಂಗ್ ಅಂತ ಇರುತ್ತಲ್ಲ ಇಲ್ಲಿ ಆಪ್ ಪಿನ್ನಿಂಗ್ ಅಂತ ಸರ್ಚ್ ಮಾಡಿ ಇಲ್ಲಿ ಆಪ್ ಪಿನ್ನಿಂಗ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ
ಕೆಳಗಡೆ ಒಂದು ಆಪ್ಷನ್ ಬಂದಿರುವಂತದ್ದು ಆಪ್ ಪಿನ್ನಿಂಗ್ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಓಪನ್ ಮಾಡ್ತೀನಿ, ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೀಸೆಂಟ್ ಗೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಎರೋ ಮಾರ್ಕ್ ಅಂತ ಇರುವಂತದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಪ್ ಪಿನ್ ಅಂತ ಇರುತ್ತಲ್ಲ, ಪಿನ್ ಅಂತ ಮೂರನೇ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಸ್ನೇಹಿತರೆ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಏನೇ ಒಂದು ಅವರು ಬೇರೆ ಒಂದು ಆಪ್ ಓಪನ್ ಮಾಡೋಕ್ ಟ್ರೈ ಮಾಡೋದು ಓಪನ್ ಆಗಲ್ಲ ಸ್ನೇಹಿತರೆ. ಬ್ಯಾಕ್ ಬಂದು ಕೂಡ ಓಪನ್ ಆಗೋದಿಲ್ಲ. ಅವರು ಲಾಕ್ ಮಾಡಿಬಿಟ್ಟು ಲಾಕ್ ತೆಗಿಯಬೇಕು, ಅವಾಗ ತಾನೇ ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಅವಾಗ ತಾನೇ ಇದು ಓಪನ್ ಆಗುತ್ತೆ, ಅಲ್ಲಿವರೆಗೂ ಓಪನ್ ಆಗೋದಿಲ್ಲ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದೇ ಒಂದು ಮೊಬೈಲ್ ಲಾಕ್ ಮಾಡಿಬಿಟ್ಟು ಲಾಕ್ ಓಪನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆಪ್ ಪಿನ್ನಿಂಗ್ ಹೋಗುತ್ತೆ ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇದು ಪಾರ್ಟ್ 2 ವಿಡಿಯೋ ಆಗಿದೆ ಸ್ನೇಹಿತರೆ. ಪಾರ್ಟ್ 1 ವಿಡಿಯೋ ನಾನು ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಐ ಕಾರ್ಡ್ ಹಾಕ್ತಾ ಇದೀನಿ ಮೇಲ್ಗಡೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಇದೇ ತರ ಹೆಚ್ಚಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ಅದೇ ಆ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.